ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 88ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಹೀಗೆ ಆದೇಶಿಸಲ್ಪಟ್ಟ ರಾಕ್ಷಸರು ಹಳೆಯ ಅರಕು ಅತ್ತಿಯ ಬಟ್ಟೆಗಳನ್ನು ಹನುಮಂತನ ಬಾಲಕ್ಕೆ ಸುತ್ತಿ ಅದನ್ನು ಎಣ್ಣೆಯಲ್ಲಿ ಅದ್ದಿ ಅದಕ್ಕೆ ಬೆಂಕಿ ಹಚ್ಚಿದರು. ಆಗ ತನ್ನ ದೇಹವನ್ನು ವಿಸ್ತರಿಸಿಕೊಂಡ ಹನುಮಂತನು ತನ್ನ ಬಾಲವನ್ನು ಅಲ್ಲಾಡಿಸುತ್ತಾ ರಾಕ್ಷಸರನ್ನು ಒಡೆಯಲಾರಂಭಿಸಿದನು. ಆದಾಗ್ಯೂ ಹನುಮಂತನನ್ನು ಹಿಡಿದುಕೊಂಡ ರಾಕ್ಷಸರು ಅವನನ್ನು ಇನ್ನೂ ಬಿಗಿಯಾಗಿ ಕಟ್ಟಿದರು. ಲಂಕೆಯ ಭದ್ರತಾ ವ್ಯವಸ್ಥೆಗಳನ್ನು ಪರಿಶೀಲಿಸಲೆಂದು ಪರ್ಯಟನೆಗೆ ಹೋಗಲಿಚ್ಛಿಸಿದ ಹನುಮಂತನು ತನ್ನನ್ನು ಕಟ್ಟಲು ತಾನೇ ಅನುವು ಮಾಡಿಕೊಟ್ಟನು. ನಗರದ ಬೀದಿ ಬೀದಿಗಳಲ್ಲಿ ಹನುಮಂತನನ್ನು ಬಹಳ ಒರಟಾಗಿ ಎಳೆದುಕೊಂಡು ಹೋದ ರಾಕ್ಷಸರು ತಾವು ಒಬ್ಬ ಗುಪ್ತಚರರನ್ನು ಸೆರೆ ಹಿಡಿದಿರುವರೆಂದು ಪ್ರಚಾರ ಮಾಡಿದರು. ಎಲ್ಲ ಸ್ತ್ರೀಯರು, ಮಕ್ಕಳು ಹಾಗೂ ಹಿರಿಯರು ಬಂದಿಯನ್ನು ನೋಡಲು ಕುತೂಹಲದಿಂದ ಹೊರಗಡೆ ಬಂದಾಗ ರಾಕ್ಷಸಿ ಕಾವಲುಗಾರರು ಹನುಮಂತನ ದುಸ್ಥಿತಿಯನ್ನು ಸೀತೆಗೆ ತಿಳಿಸಿದರು. ಇದನ್ನು ಕೇಳಿ ಅತ್ಯಂತ ದುಃಖಿತಳಾದ ಸೀತೆಯು ಅಗ್ನಿಯನ್ನು ಧ್ಯಾನಿಸುತ್ತಾ ಹೀಗೆ ಪ್ರಾರ್ಥಿಸಿದಳು: ನನ್ನ ಭಕ್ತಿ ಹಾಗೂ ತಪಸ್ಸುಗಳಿಂದ ನಾನು ಗಳಿಸಿರುವ ಪುಣ್ಯವು ಹನುಮಂತನ ಬಾಲಕ್ಕೆ ಹಚ್ಚಿರುವ ಬೆಂಕಿಯು ಅವನಿಗೆ ಶೀತಲ ಅನುಭವವನ್ನು ನೀಡಲು ಉಪಯೋಗವಾಗಲಿ ಎಂದಳು. ತಕ್ಷಣವೇ ಸೀತೆಯು ನಿರ್ವಹಿಸಿಕೊಂಡು ಬಂದಿದ್ದ ಯಜ್ಞಕುಂಡದ ಅಗ್ನಿಯು ಮೃದುವಾಗಿ ಉರಿಯಲಾರಂಭಿಸಿತು. ತದನಂತರ ವಾಯುದೇವನು ತಂಗಾಳಿ ಬೀಸಿದಾಗ ಹನುಮಂತನ ಬಾಲದಲ್ಲಿದ್ದಂತಹ ಬೆಂಕಿಯು ತಂಪಾಗಿ ಉರಿಯಲಾರಂಭಿಸಿತು. ಆಗ ಆಶ್ಚರ್ಯಚಕಿತನಾದ ಹನುಮಂತನು, ಬೆಂಕಿಯು ಅಷ್ಟು ಪ್ರಕಾಶಮಾನವಾಗಿ ಉರಿಯುತ್ತಿದ್ದರೂ ನಾನು ಏಕೆ ಸುಡುತ್ತಿಲ್ಲ? ಬದಲಿಗೆ ರಾಕ್ಷಸರು ನನ್ನ ಬಾಲದ ಸುತ್ತಲೂ ಮಂಜುಗಡ್ಡೆಯನ್ನು ಸುತ್ತಿರುವ ಹಾಗೆ ನನಗೆ ಅನುಭವವಾಗುತ್ತಿದೆಯಲ್ಲ. ಇದು ಖಂಡಿತವಾಗಿಯೂ ರಾಮರ ಅಥವಾ ಸೀತಾಮಾತೆಯ ಕರುಣೆಯೇ ಇರಬೇಕು ಎಂದು ತಿಳಿದನು. ಒಬ್ಬ ಮಹಾಯೋಧನಿಗೆ ಹಾಗೂ ಭಗವಾನ್ ರಾಮನ ಸೇವಕನಿಗೆ ರಾಕ್ಷಸರಿಂದ ಹೀಗೆ ಕಟ್ಟಿ ಹಾಕಿಸಿಕೊಳ್ಳುವುದು ಮತ್ತು ಅಪಹಾಸ್ಯದ ವಸ್ತುವಾಗುವುದು ಶೋಭೆ ನೀಡುವುದಿಲ್ಲ. ನಾನು ಸಾಕಷ್ಟು ಅವಮಾನಗಳನ್ನು ಸಹಿಸಿದ್ದೇನೆ ಎಂದನು. ಕಣ್ಣು ಪಿಳುಕಿಸುವಷ್ಟರಲ್ಲಿ ತನ್ನ ದೇಹದ ಗಾತ್ರವನ್ನು ಚಿಕ್ಕದಾಗಿಸಿಕೊಂಡ ಹನುಮಂತನು ಬಂಧಮುಕ್ತನಾದನು. ಬಳಿಕ ಚೀರುತ್ತಾ ಗಾಳಿಯಲ್ಲಿ ಜಿಗಿದ ಅವನು ಒಂದು ಬೃಹದಾಕಾರದ ರೂಪವನ್ನು ಮತ್ತೆ ತಾಳಿ ಹೆಬ್ಬಾಗಿಲಿನಲ್ಲಿದ್ದ ಒಂದು ಕಬ್ಬಿಣದ ಸಲಾಕಿಯನ್ನು ಎತ್ತಿಕೊಂಡು ಅರೆ ಕ್ಷಣದಲ್ಲಿ ಕಾವಲುಗಾರರನ್ನು ಸಂಹರಿಸಿದ ವೀರಾಂಜನೇಯನು ರಾಮನ ಬಳಿ ಮರಳುವ ಮುನ್ನ ರಾವಣನನ್ನು ಹಾಗೂ ರಾಕ್ಷಸರನ್ನು ಪೀಡಿಸಲು ನಾನಿನ್ನೇನು ಮಾಡಬಹುದು ಎಂದು ನನ್ನ ಉರಿಯುತ್ತಿರುವ ಬಾಲವನ್ನು ಉಪಯೋಗಿಸಿ ನಾನು ಲಂಕೆಯನ್ನು ಒಂದು ವ್ಯಾಪಕವಾದ ದಳ್ಳುರಿಯಿಂದ ಏಕೆ ಆವರಿಸಬಾರದು ಎಂಬುದಾಗಿ ಯೋಚಿಸಿದನು. ತನ್ನ ಮನಸ್ಸನ್ನು ದೃಢ ಮಾಡಿಕೊಂಡ ಹನುಮಂತನು ಮುಖ್ಯಮಂತ್ರಿಯ ಅರಮನೆಯ ಮಾಳಿಗೆಗೆ ಜಿಗಿದು ಅದಕ್ಕೆ ಬೆಂಕಿ ಹಚ್ಚಿದನು. ಬಳಿಕ ಒಂದು ಮಾಳಿಗೆಯಿಂದ ಇನ್ನೊಂದು ಮಾಳಿಗೆಗೆ ಜಿಗಿದ ಅವನು ಒಂದು ಮಹಾ ಬೆಂಕಿಯನ್ನು ಹಚ್ಚಿದನು. ಧರ್ಮಾತ್ಮನಾದಂತಹ ವಿಭೀಷಣನ ಅರಮನೆಯೊಂದನ್ನು ಹೊರತುಪಡಿಸಿ ಆ ಬೆಂಕಿಯು ಲಂಕೆಯೆಲ್ಲೆಡೆ ಹರಡಿತು. ರಾವಣನ ಅರಮನೆಯನ್ನು ಒಳಗೊಂಡಂತೆ ಹನುಮಂತನು ಅನೇಕ ಅರಮನೆಗಳೊಳಗೆ ಹೋದನು. ಅತ್ಯಂತ ಬಿರುಸಾಗಿ ಬೀರುತ್ತಿದ್ದಂತಹ ಗಾಳಿಯಿಂದಾಗಿ ಬೆಂಕಿಯು ಕೂಡಲೇ ಮಿತಿ ಮೀರಿ ಉರಿಯಲಾರಂಭಿಸಿದಾಗ ಅರಮನೆಗಳ ಮೇಲ್ಮಹಡಿಗಳೆಲ್ಲ ಪುಡಿ ಪುಡಿಯಾಗಿ ಕುಸಿದು ಬಿದ್ದವು. ಅತಿ ತೀಕ್ಷ್ಣವಾದ ಬೆಂಕಿಯ ಶಾಖದಿಂದಾಗಿ ಕರಗಿದ್ದ ಚಿನ್ನ ಹಾಗೂ ಬೆಳ್ಳಿಯು ಮುತ್ತು ಹಾಗೂ ಇತರೆ ಒಡವೆಗಳ ಜೊತೆ ಬೆರೆತು ಲಾವಾ ರಸದಂತೆ ಹರಿಯಿತು. ತಮ್ಮನ್ನು ಹಾಗೂ ತಮಗೆ ಸೇರಿದ್ದ ವಸ್ತುಗಳನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ರಾಕ್ಷಸರಿಂದ ಒಂದು ಮಹಾ ಗೊಂದಲದ ಕೂಗಾಟವು ಕೇಳಿಬಂತು. ಹಲವಾರು ರಾಕ್ಷಸರು ಕುದುರೆಗಳು ಹಾಗೂ ಆನೆಗಳು ಸುಟ್ಟು ಹೋದಾಗ ವೇದನೆಯ ಅಳುವು ಹಾಗೂ ಜೋರಾದ ಗೋಳಾಟವು ಕರುಣಾದಾಯಕ ಹಂತವನ್ನು ತಲುಪಿತು. ಉರಿಯುತ್ತಿದ್ದ ದೇಹಗಳ ಕೊಬ್ಬನ್ನು ಸುಡುತ್ತಿದ್ದ ಬೆಂಕಿಯು ಇನ್ನಷ್ಟು ಜೋರಾಗಿ ಉರಿಯಲಾರಂಭಿಸಿದಾಗ ಜಗತ್ತಿನ ವಿನಾಶದ ಸಮಯವು ಬಂದಂತಿತ್ತು. ಈ ಗಾಬರಿಯ ಸ್ಥಿತಿಯಲ್ಲಿದ್ದ ಲಂಕೆಯ ನಿವಾಸಿಗಳೆಲ್ಲರೂ ಕೋತಿಯ ರೂಪದಲ್ಲಿ ನಮ್ಮ ನಗರವನ್ನು ಧ್ವಂಸ ಮಾಡುತ್ತಿರುವ ಇವನು ಸ್ವಯಂ ಅಗ್ನಿದೇವನೇ ಇರಬೇಕು, ಇಲ್ಲವಾದರೆ ನಮ್ಮನ್ನು ನಾಶ ಮಾಡಲು ಇಲ್ಲಿಗೆ ಬಂದಿರುವ ಇವನು ಇಂದ್ರನೇ, ಬ್ರಹ್ಮನೇ, ಕಾಲಸ್ವರೂಪಿಯೇ ಅಥವಾ ಭಗವಾನ್ ವಿಷ್ಣುವಿನ ಅಸೀಮಿತ ಶಕ್ತಿಯೇ ಎಂದು
ಆಲೋಚಿಸಲಾರಂಭಿಸಿದರು. ನಗರದ ಎಲ್ಲೆಡೆಗೂ ಹೋದ ಬಳಿಕ ಕೆಲ ಕಾಲ ವಿರಮಿಸಿದ ಹನುಮಂತನು ಬೆಂಕಿಯನ್ನು ನೋಡಿ ಅತ್ಯಂತ ತೃಪ್ತಿಯನ್ನನುಭವಿಸಿದನು. ಬಳಿಕ ಸಮುದ್ರಕ್ಕೆ ಹೋಗಿ ತನ್ನ ಬಾಲಕ್ಕೆ ಹತ್ತಿದ್ದಂತಹ ಬೆಂಕಿಯನ್ನು ನಂದಿಸಿಕೊಂಡ ಹನುಮಂತನು ರಾಮನ ಬಳಿ ಮರಳುವುದರ ಬಗ್ಗೆ ಆಲೋಚಿಸಿದನು. ಲಂಕೆಯನ್ನು ನುಂಗಿ ಹಾಕುತ್ತಿದ್ದ ಬೆಂಕಿಯನ್ನು ನೋಡಲು ಮತ್ತೊಮ್ಮೆ ಹಿಂದೆ ತಿರುಗಿ ಸಾಯುತ್ತಿದ್ದ ರಾಕ್ಷಸರ ಚೀರಾಟವನ್ನು ಕೇಳಿ ವಿಪರೀತವಾದ ಭಯದಲ್ಲಿ ಮುಳುಗಿದ ಅವನು, ಲಂಕೆಗೆ ಬೆಂಕಿಯನ್ನು ಹಚ್ಚಿರುವ ನಾನೆಂತಹ ಮೂರ್ಖ! ಈ ಬೆಂಕಿಯಲ್ಲಿ ಸೀತೆ ಸುಟ್ಟು ಹೋಗಿದ್ದರೆ ಏನು ಗತಿ? ಅಂಕೆಯಲ್ಲಿಟ್ಟುಕೊಳ್ಳಲಾಗದ ಸಿಟ್ಟಿನ ಪರಿಣಾಮವನ್ನು ನೋಡು. ಒಬ್ಬನು ವಿಚಾರಹೀನನಾಗಿ ವರ್ತಿಸುವಂತೆ ಮಾಡುವ ಕೋಪವು ಒಬ್ಬ ಜೀವಿಯ ಅತ್ಯಂತ ಪಾಪಕರವಾದ ಗುಣ. ಸಿಟ್ಟಿನಲ್ಲಿರುವ ವ್ಯಕ್ತಿಯು ಮಾಡದಿರುವುದು ಅಥವಾ ಮಾತನಾಡದಿರುವುದು ಏನಿದೆ? ಸಿಟ್ಟಿನ ಅಧೀನದಲ್ಲಿರುವ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಗುರುವನ್ನು ಅಥವಾ ಮಾತಾಪಿತರನ್ನು ಕೊಲ್ಲಬಹುದು ಮತ್ತು ಮಹಾತ್ಮರಿಗೆ ಅವಮಾನ ಮಾಡಬಹುದು. ಸಿಟ್ಟನ್ನು ಅಂಕಿಯಲ್ಲಿಟ್ಟುಕೊಳ್ಳಲು ಕಲಿತವನೇ ಮಾನವನೆಂದು ಕರೆಸಿಕೊಳ್ಳಲು ಅರ್ಹನು ಎಂದು ಯೋಚಿಸಿದನು. ನಾನು ಸೀತೆಯ ಮರಣಕ್ಕೆ ಕಾರಣನಾದರೆ ನನ್ನ ಒಡೆಯನ ಮರಣಕ್ಕೂ ಕಾರಣನಾಗುವೆ. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ನನ್ನ ಪ್ರಾಣವನ್ನು ತ್ಯಜಿಸುತ್ತೇನೆ ಎಂದು ಆಲೋಚಿಸಿದನು. ನಂತರ ರಜೋಗುಣದಿಂದ ಹಾಗೂ ಸಿಟ್ಟಿನಿಂದ ಉತ್ಪತ್ತಿಯಾಗುವ ಕಾರ್ಯಗಳನ್ನು ಎಸಗುವ ಕೋತಿಗಳ ಮೂರ್ಖತನಕ್ಕೆ ಧಿಕ್ಕಾರ ಎಂದು ಕೂಗಿದನು. ರಜೋಗುಣದ ಕಾರ್ಯಗಳು ಯಾವಾಗಲೂ ಅನಿಶ್ಚಿತ ಪರಿಣಾಮಗಳನ್ನೇ ಕೊಡುತ್ತವೆ. ಈ ಸಂದರ್ಭದಲ್ಲಿ ನಾನು ಬೃಹತ್ ಜನ ಸಮೂಹವನ್ನೇ ವಿನಾಶವನ್ನು ಮಾಡಿದಂತಿದೆ ಎಂದು ತೋರುತ್ತಿದೆ ಎಂದನು. ಒಂದು ವೇಳೆ ಸೀತೆಯು ಈಗಾಗಲೇ ಸಾವನ್ನಪ್ಪಿದ್ದರೆ ರಾಮ ಮತ್ತು ಲಕ್ಷ್ಮಣರು ಇನ್ನು ಬದುಕುಳಿಯಲಾರರು. ಬಳಿಕ ಭರತ, ಶತ್ರುಘ್ನ, ಸುಗ್ರೀವ ಹಾಗೂ ಇನ್ನು ಅನೇಕರು ಒಬ್ಬರಾದ ಬಳಿಕ ಒಬ್ಬರು ಪ್ರಾಣತ್ಯಾಗ ಮಾಡುವರು. ಈ ಮಹಾ ವ್ಯಕ್ತಿಗಳ ಆಶ್ರಯವನ್ನು ಕಳೆದುಕೊಳ್ಳುವ ಎಲ್ಲ ಜೀವರಾಶಿಗಳು ಕಾಲಕ್ರಮೇಣವಾಗಿ ಜಿಗುಪ್ಸೆಯನ್ನು ತಾಳುವರು. ಆದ್ದರಿಂದ ನಾನು ಅರಿಯದೆ ಸಂಪೂರ್ಣ ಜಗತ್ತಿನ ಅವನತಿಗೆ ಕಾರಣನಾಗುವಂತಿದೆ ಎಂದು ತೋರುತ್ತಿದೆ ಎಂದು ಆಲೋಚಿಸುತ್ತಾ ನಿಂತನು. ಸ್ನೇಹಿತರೆ, ರಾಮಾಯಣದ 88ನೇ ಒಂದು ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ್.